ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ. ಇವತ್ತು ಮಧ್ಯಾಹ್ನ ಟೈಮ್ ಒಂದು 5 ಗಂಟೆ ಆಗಿದೆ. ನಾನೊಂದು ಸೂಪರ್ ಮಾರ್ಕೆಟ್ ಹೋಗ್ತಾ ಇದ್ದೀನಿ. ಛತ್ರಿ ಬೇರೆ ಇಟ್ಕೊಂಡಿದ್ದೀನಿ, ಮಳೆ ಇದೆ. ಏನಕ್ಕಂದರೆ ಜಪಾನಲ್ಲಿ ನಿನ್ನೆಯಿಂದ 4 ಥರ ಕ್ಲೈಮೇಟ್ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿದೆ. ನಿನ್ನೆ ಬೆಳಿಗ್ಗೆ ಹೀಟ್ ವೇವ್ಸ್ ಅಂತ ಇತ್ತು, ಅಂದರೆ ಸೆಕೆ ಇತ್ತು. ಆಮೇಲೆ ಮಧ್ಯಾಹ್ನದಲ್ಲಿ ಭೂಕಂಪ ಸ್ಟಾರ್ಟ್ ಆಯಿತು. ಮಧ್ಯಾಹ್ನದ 2 ಸತಿ ಭೂಕಂಪ ಆಯಿತು, ರಾತ್ರಿ ಭೂಕಂಪ ಆಯಿತು. ಇವತ್ತು ನೋಡಿದರೆ ಇದು ಟೈಫೋನ್ ಅಂತ ಹೇಳ್ತಾರೆ. ಫುಲ್ಲು ಮಳೆ ಇದೆ, ಬೆಳಿಗ್ಗೆಯಿಂದ ಫುಲ್ಲು ಮಳೆ ಇದೆ. ಆಮೇಲೆ ಸಾಯಂಕಾಲ ಚಳಿ ಇದೆ. ಅದಕ್ಕೆ ನೋಡಿ ನಾನು ಜಾಕೆಟ್ ಹಾಕ್ಕೊಂಡಿದ್ದೀನಿ. ಚಳಿ ಇದೆ. ಈಗ ಹೊರಗಡೆ ಏನಿಲ್ಲ ಅಂದರೆ ಈಗ ಒಂದು 20ರಿಂದ 18 ಡಿಗ್ರಿ ಇರಬೇಕೀಗ ಇಲ್ಲಿ ಕ್ಲೈಮೇಟು. ಆಮೇಲೆ ನಿನ್ನೆ ಏನಾಯ್ತಂದರೆ ಆಫೀಸಿಂದ ಮಧ್ಯಾಹ್ನ ನಾವು ಊಟಕ್ಕೆ ಹೋಗ್ತಾಯಿದ್ವಿ. ಊಟಕ್ಕಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇತ್ತು. ಸೂಪರ್ ಮಾರ್ಕೆಟಲ್ಲಿ ನಾವು ರೆಡಿಮೇಡ್ ಫುಡ್ ಪರ್ಚೇಸ್ ಮಾಡ್ಬೇಕಂತ ನಾವು ಹೋಗ್ತಾಯಿದ್ವಿ. ನಾನು ಅದು ಲಂಚ್ ಬಾಕ್ಸ್ ಈ ಥರ ಇಟ್ಕೊಂಡು ನಿಂತ್ಕೊಂಡಿದ್ದೀನಿ. ದೊಡ್ಡಾರಂತ ಎಂಟೈರ್ ಶಾಪಿಂಗ್ ಮಾಲ್ ಇದೆಯಲ್ಲ, ದೊಡ್ಡದಿದ್ರಿ, ಮ್ಯಾಸಿವ್ ಇದು. ವೀಡಿಯೋ ಹಾಕಿರ್ತೀನಿ ನೋಡಿ. ಮ್ಯಾಸಿವ್ ಆಗಿ ಶಾಪಿಂಗ್ ಮಾಲು ಶೇಕಾಗಿ ಸ್ಟಾರ್ಟ್ ಆಗಿಬಿಡ್ತು. ಬಟ್ ನಿಮಗೆ ಈ ವಿಡಿಯೋದಲ್ಲಿ ಅದು ಶಾಪಿಂಗ್ ಮಾಲ್ ಶೇಕ್ ಆಗೋದು ಕಾಣಲ್ಲ. ಬಟ್ ಇಮಿಡಿಯೇಟಾಗಿ ಏನು ಮಾಡಿದ್ರು, ಅಲ್ಲಿ ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಏನೋ ಜಪ್ನಿದಲ್ಲಿ ಏನೋ ಹೇಳ್ತಾಯಿದ್ರು ಅಂದರೆ ಪ್ಯಾನಿಕ್ ಆಗಬೇಡಿ, ಆಮೇಲೆ ಕೂಲಾಗಿರಿ, ಅರ್ಸ್ಬೇಕಾಗ್ತದೆ, ಅಲರ್ಟ್ ಆಗಿರಿ ಅಂತ ಅಷ್ಟೇ ಹೇಳಿದರು. ಆಮೇಲೆ ಮತ್ತೆ ನಿನ್ನೆ ನೈಟು ಮನೇಲಿ ಕೂತ್ಕೊಂಡಿದ್ದೀನಿ, ಬೆಡ್ ಮೇಲೆ ಕೂತ್ಕೊಂಡಿದ್ದೀನಿ. ಇಡೀ ಮನೇನೇ ಶೇಕ್ ಆಗ್ಬೇಕಾ, ಗಡ 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 ಅಂತ. ಥರ ಹೊಸ ಎಕ್ಸ್ಪೀರಿಯೆನ್ಸು. ಬನ್ನಿ ಈಗ. ಆಮೇಲೆ ಮತ್ತೇನಾಯಿತು, ನಮ್ಮ ಫ್ರೆಂಡ್ ಹೇಳ್ತಾ ಇದ್ದ, ಏನಕ್ಕಂದರೆ ಟೈಫೋನ್ ಬೇರೆ ಬರ್ತಾಯಿದೆ, ಆಮೇಲೆ ದೊಡ್ಡ ಪ್ರಮಾಣ ಮೇಲೆ ಅರ್ಸ್ಬೇಕಾಗ್ಬೋದಂತೆ. ಅದಕ್ಕೋಸ್ಕರ ಬೇಗ ನೀನು ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಏನು ಬೇಕೆಲ್ಲ ಪರ್ಚೇಸ್ ಮಾಡ್ಕೊಂಬಾ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನು ಈಗ ಸೂಪರ್ ಮಾರ್ಕೆಟ್ ಹೋಗ್ತಾಯಿದ್ದೀನಿ. ಸೈಕಲ್ ಹೋಗ್ಬೇಕಾದ್ರೆ ಮಳೆ ಬರ್ತಾಯಿದೆ. ಛತ್ರಿ ಹಿಡ್ಕೊಂಡು ಸೈಕಲ್ ಹೊಡಿಬಾರ್ದಿಲ್ಲ, ಅಲಾವಿಲ್ಲ. ಒಂದು ಕೈಲಿ ಛತ್ರಿ, ಇನ್ನೊಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡಂದರೆ ಮುಗಿದೋಯ್ತು ಕತೆ. ಪೊಲೀಸ್ಗಳು ಸರಿಯಾಗಿ ಫೈನ್ ಆಗಿಬಿಡ್ತಾರೆ. ನೋಡಿ, ಯಾವುದೋ ಒಂದು ರೆಸ್ಟೋರೆಂಟ್ ಇದೆ ಇದು. ಪೊಲೀಸ್ ಅದೇ ಸರಿಯಾಗಿ ಇಟ್ಕೊಂಡು ಫೈನ್ ಆಗಿಬಿಡ್ತಾರೆ. ಹಾಗಾಗಿ ವಾಕ್ ಹೋಗ್ತಾಯಿದ್ದೀನಿ. ಇಲ್ಲಿಂದ ಒಂದು 2 ಕಿಲೋಮೀಟ್ರ್ ಇದೆ, 2 ಕಿಲೋಮೀಟರ್ಸ್ ಇದೆ. ಬನ್ನಿ, ಆರಾಮಾಗಿ ವಾಕ್ ಮಾಡ್ತಾ ಹೋಗೋಣ. ಮಧ್ಯದಲ್ಲಿ ಏನೋ ಬಂದರೆ ತೋರಿಸ್ತೀನಿ ನಿಮಗೆ. ಆಮೇಲೆ ಇವತ್ತು ಸೂಪರ್ ಮಾರ್ಕೆಟ್ ನೋಡೋಣ. ಏನಕ್ಕಂದರೆ ಜಪಾನಲ್ಲಿ ಸೂಪರ್ ಮಾರ್ಕೆಟಲ್ಲಿ ಈ ಥರ ಇದು ಟೈಫೋನು, ಅರ್ಥಕ್ವೇಕ್ ಬಂದರೆ ಪೂರ ಖಾಲಿ ಮಾಡಿಬಿಡ್ತಾರಂತೆ. ಒಂದು ಬ್ರೆಡ್ ಬಿಸ್ಕೆಟ್ ಬಿಡೋದಂತೆ, ಎಲ್ಲ ಬಳಸ್ಕೊಂಡು ಹೋಗ್ಬಿಡ್ತಾರಂತೆ. ನೋಡೋಣ. ಏನಕ್ಕಂದರೆ ಬೆಳಿಗ್ಗೆಯಿಂದ ನಾನು ಹೋಗಿಲ್ಲ, ಇವಾಗ ಹೋಗ್ತಾಯಿದ್ದೀನಿ. ಬೆಳಿಗ್ಗೆ ಸಿಕ್ಕಾಪಟ್ಟೆ ಮಳೆ ಜೋರಾಗಿತ್ತು. ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ. ನೋಡೋಣ, ಬನ್ನಿ ಹೋಗೋಣ. ಕೇಳಿಸ್ತಾ ಇದ್ದೇನಾ? ಅನೌನ್ಸ್ ಮಾಡ್ತಾರೆ, ಟೈಫೋನ್ ಅಂತ ಅನೌನ್ಸ್ ಮಾಡ್ತಾಯಿದ್ರು. ನಿಮ್ಗೆ ಕೇಳಿಸ್ತದೇನಾ? ಕೇಳಿಸ್ತದೇನಾ? ನೋಡಿ, ಟೈಫೋನು ಅಂತ ಏನೋ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಬಂದರೂ ಅನೌನ್ಸ್ ಮಾಡ್ತಾರೆ. ಟೈಫೋನ್ ಬಂದರೆ ಅನೌನ್ಸ್ ಮಾಡ್ತಾರೆ, ಅರ್ಥಕ್ವೇಕ್ ಬಂದರೆ ಅನೌನ್ಸ್ ಮಾಡ್ತಾರೆ. ನೋಡಿ, ವಿಚಿತ್ರ ಇದೆ ಇದು. ಅಂದರೆ ಇವ್ರಿಗೆಲ್ಲ ಕಾಮನ್ ಇದು, ನಮಗೆಲ್ಲ ಒಂಥರ ವಿಚಿತ್ರ ಅನಿಸುತ್ತೆ. ಇಲ್ಲಿ ಜನರಿಗೆಲ್ಲ ಇದೊಂಥರ ಕಾಮನ್ ಇದು. ನೋಡಿ, ಆ ರೈಲ್ವೆ ಪ್ಲಾಟ್ಫಾರ್ಮಲ್ಲಿ ಟ್ರೈನ್ ಬರ್ತಾಯಿದೆ ಪ್ಲಾಟ್ಫಾರ್ಮಲ್ಲಿ ಅಂತ ಹೇಳ್ತಾರಲ್ಲ, ಅದೇ ಥರ ಇವರು ಟಿಂಗ್ ಡಿಂಗ್ ಡಿಂಗ್ ಮ್ಯೂಸಿಕ್ ಹಾಕ್ಕೊಂಬಿಟ್ಟು ಟೈಫೋನ್ ಬರ್ತಾಯಿದೆ, ಹುಷಾರಾಗಿರ್ರಿ ಅಂತ ಏನೋ ಅನೌನ್ಸ್ ಮಾಡಿದರು. ಚೆನ್ನಾಗಿದೆ. ನೋಡಿ, ಮತ್ತೆ ಸ್ಟಾರ್ಟ್ ಆಯಿತು. ಏನು ಎಲ್ಲ ಕಡೆ ಮೈಕ್ ಇಟ್ಬಿಟ್ಟಿದ್ರೆ ಇಡೀ ಸಿಟಿಯಲ್ಲೆಲ್ಲ. ನನ್ನ ಹಿಂದ್ಗಡೆಯಿಂದ ಸೌಂಡ್ ಬರ್ತಾಯಿದೆ, ಮುಂದ್ಗಡೆಯಿಂದ ಸೌಂಡ್ ಬರ್ತಾಯಿದೆ. ಬಟ್ ನಿಮಗೆ ಮೈಕ್ರೋಫೋನ್ ಕೇಳಿಸ್ತಾ ನೋಡಿ. ಏರ್ಕಟ್ ಅಂಗಡಿ ಪಾಪ. ಈ ರೋಡ್ ಮೇಲೆ ಒಬ್ಬರನ್ನ ಕಾಣಬೇಕಾ? ಯಾರೂ ಇಲ್ಲ. ನಾನೇ ಒಬ್ಬನೇ ಹೋಗ್ತಾಯಿದ್ದೀನಿ ಛತ್ರಿ ಹಿಡ್ಕೊಂಡು. ಅಲ್ಲೊಂದು ಕಾರ್ಗೆ ಓಡಾಡ್ತಾಯಿದೆ. ಯಾರು ನೋಡಿ, ಎಲ್ಲ ಕ್ಲೋಸು. ಈ ಸಿಟಿನೇ ಹಿಂಗಿರುತ್ತೆ, ಯಾವಾಗಲೂ ಲಾಕ್ಡೌನ್ ಇರುತ್ತೆ. ಬಂದು 3 ತಿಂಗಳಾಯ್ತು ಸಿಟಿಯಲ್ಲಿ.
ಯಾವಾಗಲೂ ಪ್ರತಿ ನೋಡಿದ್ರೆ ಬರೀ ಲಾಕ್ಡೌನ್ ನೋಡಿ, ಇಲ್ಲ ಲಾಕ್ಡೌನ್. ಏನಕ್ಕಂದರೆ ಈ ಸಿಟಿಯಲ್ಲಿ ಬರೀ 25,000 ಅಂತ ಜನಸಂಖ್ಯೆ. 25,000 ಜನಸಂಖ್ಯೆಯಲ್ಲಿ 90% ಎಲ್ಲರೂ 90 ಹೊಡಿದ್ದಾರೆ. 90 ಹೊಡಿದ್ದಾರೆ ಅಂದರೆ ಬೇರೆ ತಿಳ್ಕೊಕೋಬೇಡಿ, ಅವ್ರ ಏಜ್ ಆ್ಯಾವ್ರೇಜ್ ಏಜು 80 to 90 ಅಂತ ಇಲ್ಲಿ ಈ ಸಿಟಿಯಲ್ಲಿ. ಹಾಗಾಗ್ಬಿಟ್ಟು ನೋಡಿ ಎಲ್ಲ ಕ್ಲೋಸ್ ಇರುತ್ತೆ, ಖಾಲಿ. ಒಳ್ಳೊಳ್ಳೆ ಮನೆ ಇರುತ್ತೆ, ಒಳ್ಳೆ ಗಾರ್ಡನ್ ಇರುತ್ತೆ ಮನೆಗೆ. ಆ ಗಾರ್ಡನಲ್ಲಿ ಒಳ್ಳೊಳ್ಳೆ ಕಾರ್ ಇರುತ್ತೆ, ಬಟ್ ಯಾರೂ ಇರೋಲ್ಲ. ಥರ ವಿಚಿತ್ರಪ್ಪ ಇದು. ಅದೇ ನೀವು ಟೋಕಿಯೋ ಅಲ್ಲಿ ಹೋಗಿ ನಿಮಗೆಲ್ಲ ಸ್ವಲ್ಪ ಥರ ಸಿಟಿ ವೈಬ್ ಎಲ್ಲ ಕಾಣುತ್ತೆ. ಬಟ್ ಇಲ್ಲೆಲ್ಲ ನೋಡಿದರೆ ನೋಡಿ, ಈ ಬೈಕ್ ನೋಡಿದರೆ ಈ ಮನೇಲಿ ಯಾರೋ ಒಂದು ಸೆಕೆಂಡ್ ಪೀಸ್ ಓದೋ ಹುಡುಗ ಇರ್ಬೋದು ಅನಿಸ್ತಾ ಇದೆ. ಬಟ್ ನೋಡಿದರೆ ಒಂದು ದೊಡ್ಡ ತಾತಯ್ಯ ಬೈಕ್ನ ಓಡಿಸೋದು. ಇದು ಸೂಪರ್ ಮಾರ್ಕೆಟ್ದು ಒಂದು ಪಾರ್ಕಿಂಗ್ ಲಾಟು. ಇಲ್ಲಿ ಎದುರುಗಡೆ ಮೇಲೆ ಎಸ್ ಅಂತ ಬರೀದಾರಲ್ಲ, ಇದೇ ಒಂದು ಸೂಪರ್ ಮಾರ್ಕೆಟು. ನನ್ನ ಮನೆ ಹತ್ರ ಇರೋದಂದ್ರೆ ಇದೇ ಒಂದು 2 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ಆಗುತ್ತೆ. ಒಂದು 25 ಮಿನಿಟ್ಸ್ ಆಯಿತು ವಾಕ್ ಮಾಡ್ತಾ ಬಂದೆ. ನೋಡೋಣ ಒಳಗಡೆ ಏನು ಖಾಲಿ ಇದೆನಾ ಏನಾಗಿದೆನಾ ಗೊತ್ತಿಲ್ಲ. ಇವಾಗ ಮಳೆ ಬೇರೆ ಹೊಡಿತಾ ಇದೆ ರೀ, ಜಿಟಿ ಮಳೆ. ಬೆಳಿಗ್ಗೆ ಜೋರಾಗಿತ್ತು, ಸ್ವಲ್ಪ ಕಡಿಮೆ ಆಯ್ತು ಅಂತ ಬಂದರೆ ಮತ್ತೆ ಜೋರಾಯ್ತು ಮಳೆ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಶಾಪಿಂಗ್ ಮಾಡೋಣ, ಏನೇನು ಸಿಗುತ್ತಿಲ್ಲ ತೋರಿಸ್ತೀನಿ, ನೋಡೋಣ. ಬಟ್ ನಾನು ಬಿಲ್ ಪೇ ಮಾಡ್ಬೇಕಾದ್ರೆ ಅದನ್ನು ಮಾತ್ರ ತೋರ್ಸೋಕ್ಕಾಗಲ್ಲ. ಏನಕ್ಕಂದರೆ ಅವ್ರ ಪರ್ಮಿಷನ್ ಇದೆ, ನಾನು ವೀಡಿಯೋ ಮಾಡಬಾರ್ದು ಅವ್ರನ್ನೆಲ್ಲ. ಮಳೆ ಜೋರಾಯ್ತು ರೀ, ರೋಡ್ ಕ್ರಾಸ್ ಮಾಡಬೇಕಲ್ಲ. ಈಗ ಗಾಡಿಗಳು ಬರ್ತಾಯಿದೆ, ಸುಮ್ಮನೆ ಓಡುವಂಗಿಲ್ಲ. ಅಲ್ಲೊಂದು ಯಾವುದೋ ಗಾಡಿ ಬರ್ತಾಯಿದೆ. ಅಯ್ಯೋ ಮಳೆ ಜೋರಾಯಿತು. ಅಷ್ಟೇ ಅನೌನ್ಸ್ ಮಾಡೋಲ್ಲ, ಟೈಫೋನು ಬಂತಲ್ಲ, ಬಂದೇ ಬಿಡ್ತು ಟೈಫೋನ್. ಬನ್ನಿ ಹೋಗೋಣ ನಾವು. ಬನ್ನಿ. ಈ ಛತ್ರಿ ಒಂದು ಸೈಡಲ್ಲಿ ಇಟ್ಕೊಂಡು ಹೋಗ್ಬೇಕು. ಎಲ್ಲ ರೈನ್ ಕೋಟೆಲ್ಲ ಹಾಕ್ಕೊಂಡು ಬರ್ತಾಯಿದ್ದಾರೆ ಜನ. ಈ ಪ್ಯಾಂಟ್ ನೋಡಿ ನೆಂದೋಗ್ಬಿಡ್ತು ಪ್ಯಾಂಟು. ಈಗ ನಾನು ಮಳೆ ಕಡಿಮೆ ಆಗುತ್ತೆ ಅಂತ ಬಂದರೆ ಇನ್ನು ಜೋರಾಗ್ತದೆ ಮಳೆ. ಗುಡ್. ಛತ್ರಿನ ಈಗ ಫೋಲ್ಡ್ ಮಾಡೋಣ. ಬನ್ನಿ. ಛತ್ರಿ ಹಾಕೋಕ್ಕೆ ಒಂದು ಸಪ್ರೇಟ್ ಬ್ಯಾಗ್ ಇರುತ್ತೆ, ಆ ಬ್ಯಾಗ್ ಹಾಕೊಂಡು ಹೋಗಬೇಕು. ಓಪನ್ ಆಗಪ್ಪ ಆಟೋಮೆಟಿಕ್ ಆಯ್ತಲ್ಲ. ಇದನ್ನು ಎಲ್ಲಿ ಇಟ್ಬಿಡೋಣ ನಾವು, ತೊಗೊಳೋದು ಬೇಡ, ಇಲ್ಲಿ ಇಟ್ಬಿಡೋಣ. ತೊಗೊಂಡೋಣ ಬನ್ನಿ ಬ್ಯಾಗು. ಅಯ್ಯೋ ಸೌತೆಕಾಯಿ, ಗೆಣಸಿದೆಯಲ್ಲಪ್ಪ, ಗೆಣಸು ಸಕ್ಕತ್ತಾಗಿದೆ. ಗೆಣಸು ಮಾತ್ರ ಜಪಾನಲ್ಲಿ ಗೆಣಸು ಸೂಪರಾಗಿರುತ್ತೆ. ಎಲ್ಲ ಇದು ತುಂಬ ಸಿಕ್ತು. ಸಿಕ್ಕಿ ಶಿವ ಗೆಣಸಾಯಿತು. ಅಜ್ಜಿ ಬಂದರು. ಸೌತೆಕಾಯಿ ತೊಗೊಳ್ಳೋಣ. ಸೌತೆಕಾಯಿ ಚೀಪ್ ಇದೆ ಅವತ್ತು ನೋಡಿ, 1 kg. ಮತ್ತೇನಿದೆ, ಬಾಳೆಹಣ್ಣನ್ನು ತೊಗೊಂಬಿಡೋಣ. ಬಾಳೆಹಣ್ಣು ನೋಡಿ 197, 148. 148ಗೆ 148 ಕಾಯಿದೆ. ತೊಗೊಂಬಿಡೋಣ. ಇದೊಂದು 200 ಇಟ್ಕೊಳ್ಳಿ. ಬಾಳೆಹಣ್ಣಾಯಿತು. ಒಂದು ಲಿಂಬೆಹಣ್ಣು 88, ಅಂದರೆ 95N ಇನ್ಕ್ಲೂಡಿಂಗ್ ಟ್ಯಾಕ್ಸ್. 2 ರೇಟ್ ಹಾಕಿರ್ತಾರೆ, ಮೇಲೆ ಒಂದು ರೇಟು, ಕೆಳಗಡೆ ಮೇಲೆ ಒಂದು ರೇಟ್ ಇರುತ್ತಲ್ಲ. ಈಗ 98 ಇದೆಲ್ಲ, ಇದು ಆ್ಯಕ್ಚುಯಲ್ ಪ್ರೈಸು 106 ಇನ್ಕ್ಲೂಡಿಂಗ್ ಟ್ಯಾಕ್ಸ್ ಅದು. ಮತ್ತು ಏನಪ್ಪ ಮೊಟ್ಟೆ ತೊಗೊಂಡು ಬನ್ನಿ. ನಾವು ಮೊಟ್ಟೆ ತೊಗೋಬೇಕು. ಇದು ಹೆವಿ ಆಯಿತಾ. ಬನ್ನಿ ಮೊಟ್ಟೆ ತೊಗೊಂಡೋಗೋಣ ಬನ್ನಿ. ಮೊಟ್ಟೆ ಖಾಲಿ ಆಗ್ತದೆ. ಇಲ್ಲ ಖಾಲಿ ಆಗಿಲ್ಲ, ಏನು ಖಾಲಿ ಆಗಿಲ್ಲ. ನಾನು ಎಲ್ಲ ಖಾಲಿ ಆಗಿತ್ತು ಅಂತ ಮಾಡಿದರೆ ಏನೂ ಖಾಲಿ ಆಗಿಲ್ಲ ನೋಡಿ. ಬಿಸ್ಕೆಟ್ ಎಲ್ಲ ಹಂಗೆ ಇದೆ. ಬನ್ನಿ ಹೋಗೋಣ. ನೋಡಿ ಏನೂ ಖಾಲಿ ಆಗಿಲ್ಲ, ಎಲ್ಲ ಹಂಗೆ ಇದೆ. ನಾನು ಖಾಲಿ ಆಗುತ್ತೆ ಅಂತ ಮಾಡಿದ್ದೆ ಅಂತ, ಸೀರಿಯಸ್ ಮ್ಯಾಟ್ರ್ ಏನಿಲ್ಲ ನೋಡಿ. ನನ್ನದೇ ಒಂದು ಬ್ಯಾಗ್ ತಂದಿದ್ದೀನಿ, ಮುಗೀತು. ಎಲ್ಲ ಶಾಪಿಂಗ್ ಆಯಿತು, ಮುಗೀತು. ಬನ್ನಿ ಹೋಗೋಣ. ಇಲ್ಲಿಂದ ಛತ್ರಿ ತೊಗೊಂಡು ಓಕೆ. ಛತ್ರಿ ಓಪನ್ ಮಾಡಪ್ಪ. ಓಪನ್ ಆಯಿತು. ಮಳೆ ಏನಾಗಿದೆ ರೀ. ಅಯ್ಯೋ ಮಳೆ ಏನಾಗಿದೆ. ಒಂದು ಕೈಯಲ್ಲಿ ಕ್ಯಾಮ್ರಾ, ಒಂದು ಕೈಯಲ್ಲಿ ಛತ್ರಿ ಇಟ್ಕೊಂಡು ಆಗೋಕ್ಕಾಗಲ್ಲ. ವೀಡಿಯೋ ಎಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ ಸ್ನೇಹಿತರೆ. ಮತ್ತೆ ಮಧ್ಯದಲ್ಲಿ ಮನೆ ಹೋಗ್ಬೇಕಾದ್ರೆ ಏನಿದ್ರೆ ತೋರಿಸ್ತೀನಿ ನಿಮಗೆ.